ಬಸವರಾಜ ಬೊಮ್ಮಾಯಿ ಅವರು 4 ಬಾರಿ MLA ಆಗಿದ್ರು. ಅವ್ರಿಗೆ ಒಂದು ಮುಖ್ಯಮಂತ್ರಿ ಆಗಿ ಅವಕಾಶ ಸಿಕ್ಕಿತ್ತು 2020 ಅವ್ರಿಗೆ ಮುಖ್ಯಮಂತ್ರಿಯಾಗಿ ಅವಕಾಶ ಸಿಕ್ಕಿದ್ದು. ಅವ್ರು ಓದಿದ್ರಲ್ಲಿ ರಾಜ್ಯಕ್ಕೆ ಬಿಡಿ, ನಮ್ ತಾಲೂಕು ಅಭಿವೃದ್ಧಿ ಮಾಡ್ಬೇಕಾಗಿದ್ದು ಮಾಡಿಲ್ಲ ಅವರು. ನಾಲ್ಕಮಲ್ಲೂ ಮಾಡಲಿಲ್ಲ ಅವರು. ಪ್ರತಿ ಸಲ ಅವ್ರು 2008 8ರಿಂದ 13ವರೆಗೂ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಆಮೇಲೆ 2019 ಹಿಡ್ಕೊಂಡು 2021ವರೆಗೂ ಮನೆ ಯಡಿಯೂರಪ್ಪ ಅವರು ಮಂಡಲದ ಮುಖ್ಯಮಂತ್ರಿ ಇದ್ದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಅದಾದ್ಮೇಲೆ ಮುಖ್ಯಮಂತ್ರಿ ಅವಕಾಶ ಸಿಕ್ತವ್ರಿಗೆ. ಅವ್ರ ತಾಲೂಕ್ ಮಾಡ್ಬೇಕಾಗಿರೋದು ಅಭಿವೃದ್ಧಿ ಕೆಲಸ ಮಾಡಿದ ಅಂತ ಜನ ಮಾತಾಡ್ತಾ ಇದ್ರು. ಹಾಗಾಗಿ ಅಲ್ಲೇ ಕಾಣ್ತು ನಮ್ಗೆ ಈ ಬಾರಿ ಜನ ಬದಲಾವಣೆ ಬಯಸ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಆ ಹಿನ್ನೆಲೆಯಲ್ಲಿ ಇವತ್ತು ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್ಗೆ ಒಂದು ನಿರೀಕ್ಷೆ ಇಟ್ಕೊಂಡು, ಅಭಿವೃದ್ಧಿ ಆಗ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡು ಯಾಸೀರ್ ಖಾನ್ ಪಠಾಣ್ ಅವ್ರನ್ನ ಗೆಲ್ಸ್ಕೊಂಡು ಬಂದಿದ್ದಾರೆ. ನಾವು ಇಷ್ಟಂತದಲ್ಲಿ ಗೆಲ್ತೀವಿ ಅಂತ ನಾನು ನಿರೀಕ್ಷೆ ಇಟ್ಟಿಲ್ಲ. ನಾವೇನು ಒಂದು 5-6 ಸಾವಿರ ಗೆಲ್ಬಹುದು, 5 ಸಾವಿರ ಒಳಗಡೆ ಅಂತಾನೆ ನಮ್ ಲೆಕ್ಕಾಚಾರ ಇದ್ದಿದ್ದು. 5 ಸಾವಿರ ಗೆಲ್ಲೋದು ಖಚಿತ. 5 ಸಾವಿರ ಒಳಗಡೆ ಗೆಲ್ತಾರಂತ. ಈ ತರ 13-14 ಸಾವಿರ ಅಂತರದಲ್ಲಿ ಗೆಲ್ತೀವಿ ಅಂತ ನಿರೀಕ್ಷೆ ಇಟ್ಟಾರ. ಜನ ಒಂದು ನಿರೀಕ್ಷೆ ಇಟ್ಟು ಮತ ಹಾಕಿ ಗೆಲ್ಸಿದ್ದಾರೆ. ಅವ್ರ ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ಈ ಮಾಧ್ಯಮ ಮುಖಾಂತರ ಯಾಸೀರ್ ಖಾನ್ ಪಠಾಣ್ ಅವ್ರನ್ನ ಕೇಳ್ತಾರೆ. ಜಮೀರ್ ಅಹಮದ್ ಅವರಿಂದನೇ ಹಿನ್ನಡೆ ಆಗುತ್ತೆ ವಿಚಾರದಲ್ಲಿ ಬಹಳ ಮಾತಾಡಿದ್ರು. ಹಿಂಗಾಗಿ ಹಿಂದೂ ಓಟ್ಗಳು ಹೊಡಿತಾರೆ ಅಂತ ಮಾತಾಡಿದ್ರು. ಆಯ್ತು, 3 ಚುನಾವಣೆದಲ್ಲೂ ತಮ್ಗೆಲ್ಲ ಗೊತ್ತಿದ್ದಂಗೆ 3 ಚುನಾವಣೆದಲ್ಲೂ ನಾವು ಗೆದ್ದಿದ್ವಿ. 3 ಚುನಾವಣೆದಲ್ಲೂ ಚನ್ನಪಟ್ಟಣದಲ್ಲೂ ನಾವು ಇಷ್ಟು ಹಂತದಲ್ಲಿ ಗೆಲ್ತೀವಿ ಅಂತ ನಾನು ನಿರೀಕ್ಷೆ ಇಟ್ಟಿಲ್ಲ. 25,000 ಹಂತದಲ್ಲಿ ಗೆಲ್ತೀವಿ ಅಂತ ನಾವು ನಿರೀಕ್ಷೆ ಇಟ್ಟಿಲ್ಲ. ಸಿಗ್ಗೋಂದಲ್ಲೂ ನಾವು 13,800 ಎಲ್ಲಿದೆ ಹಿನ್ನಡೆ? ಯಾರಿಗಾಗಿರೋದು ಹಿನ್ನಡೆ? ಕಾಂಗ್ರೆಸ್ಗಾಯ್ತಾ ಬಿಜೆಪಿ ಅವ್ರಿಗಾಯ್ತಾ? ಈಗ ರಾಜ್ಯದ ಜನಕ್ಕೆ ಸತ್ಯಾನ ಗೊತ್ತಿದೆ. ರಾಜ್ಯದ ಜನಕ್ಕೆ ಈ ವಕ್ ವಿಚಾರ ಅವರು ರಾಜಕೀಯ ಮಾಡ್ತಾ ಇದಾರೆ ಅಂತ ರಾಜ್ಯದ ಜನಕ್ಕೆ ಗೊತ್ತಿದೆ. ಈಗ ವಕ್ ವಿಚಾರ ನಾನು ಅದೇ ವಕ್ ಮಂತ್ರಿ ಆಗಿ ಕೇಳ್ತೇನೆ, ಮನೆ ಬಿಜೆಪಿ ಸ್ನೇಹಿತರು ಕೇಳ್ತೀನಿ, ಬಿಜೆಪಿ ಮುಖಂಡರನ್ನ ಕೇಳ್ತೀನಿ. ನಾನು ವಫಾಸಿ ಹಂಗೇನಾರ ಇದಾಗಿದ್ರೆ ಕೊಡಿ ನಮ್ ಕೈಲಿ, ನಾನ್ ಸರಿಪಡಿಸ್ತೀನಿ ಅದಕ್ಕೆ. ಈಗ ಇವ್ರು ಏನಂದ್ರೆ ಎತ್ತಾಳವ್ರ ಆರೋಪ ಏನ್ ಮಾಡಿದ್ರು, ಬಿಜಾಪುರಲ್ಲಿ 1200 ಎಕರೆ ರೈತರ ಆಸ್ತಿ ಇವ್ರು ಒಬ್ಬ ಇದಕ್ಕೆ ಬರ್ಸ್ಕೊಳಕ್ ಕೊಟ್ಟವ್ರೆ ಅಂತಾರೆ. ನಮ್ಮ ಅಲ್ಲ 1200 ಎಕರೆ ಜಗನೇ ಇಲ್ಲ ನಮ್ದು, ಇರೋದೇ 12 ಎಕರೆ ಜಾಗ ನಮ್ಗೆ. ಸುಮ್ನೆ ಜನಗಳಿಗೆ ನಿಮ್ ಮಾಧ್ಯಮ ಮುಖಾಂತರ ಕೈ ಜೋಸ್ ಮಾಡ್ಕೊಳ್ತೀನಿ, ಜನಗಳಿಗೆ ದಾರಿ ತಪ್ಪಬೇಡಿ, ತಪ್ಪು ಮಾಹಿತಿನ ಕೊಡ್ಬೇಡಿ. ಹಂಗೇನಾರಿದ್ರೆ ಕೊಡಿ, ನಾನು ಮಂತ್ರಿ ಆಗಿದ್ದೀನಿ. ನಾನು ಯಾರ ಆಸ್ತಿ ಯಾರನ್ನ ಹೊಡಿ